ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಪೆರಿನಿಯಲ್ ಟೇರ್ ಬಗ್ಗೆ. ಈಗ ತುಂಬ ಜನಕ್ಕೆ ನಾರ್ಮಲ್ ಡೆಲಿವರಿ ಆಗಿದ್ಮೇಲೆ ಒಂದು ಪೆರಿನಿಯಲ್ ಟೇರ್ ಅಂತ ಆಗುತ್ತೆ. ಅದರಿಂದ ವಜೈನಾ ಲ್ಯಾಕ್ಸ್ ಆಗುತ್ತೆ. ಒಂದೊಂದು ಸಲ ಆ ಟೇರ್ ಏನು ಅದು ರೆಕ್ಟಸ್ ಅಂದರೆ ಏನಿಲ್ ಕೆನಾಲ್ವರೆಗೂ ಏನು ಮೋಷನ್ ಮಾಡ್ತೀವಲ್ಲ ಅಲ್ಲಿವರೆಗೂ ಕಂಪ್ಲೀಟಾಗಿ ಟೇರ್ ಆಗಿರುತ್ತೆ. ಆ ಟೇರ್ ಆಗಿದಾಗ ಮೋಷನ್ ಮಾಡುವಾಗ ಅದೇನು ನಾವು ಸ್ಟ್ರೆಂತ್ ಇರುತ್ತೆ ಆ ಸ್ಟ್ರೆಂತ್ ಎಲ್ಲ ಕಳೆದು ಹೋಗುತ್ತೆ. ಸ್ವಲ್ಪ ಟೈಮ್ ಗ್ಯಾಸ್ ಎಲ್ಲ ನಮ್ಮದು ವಜೈನಾಯಿಂದ ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಸ್ ಬರ್ಬೋದು. ಇದಕ್ಕೆ ನಾವು ಒಂದು ಪೆರಿನಿಯಲ್ ರಿಪೇರ್ ಅಂತೇಳಿ ಮಾಡ್ತೀವಿ. ಈ ಪ್ರೊಸೀಜರ್ ಬಂದುಬಿಟ್ಟು ಒಂದು ಸ್ಪೈನಲ್ ಅನಸ್ತೇಷಿಯಾ ಇಲ್ಲಾಂದರೆ ಜನರಲ್ ಅನಸ್ತೇಷಿಯಲ್ಲಿ ಮಾಡ್ಬೋದು. ತುಂಬ ಸೇಫ್ ಪ್ರೊಸೀಜರ್. ಒಳಗಡೆ ಏನು ನಮಗೆ ಪೆರಿನಿಯಲ್ ಮಸಲ್ಸ್ ಇರುತ್ತೆ, ಟ್ರಾನ್ಸ್ವರ್ಸ್ ಪೆರಿನಿಯಲ್ ಮಸಲ್ಸ್, ಲಿವೇಟರ್ ಆನಿಯಾ ಮಸಲ್ಸ್, ಎಕ್ಸ್ಟರ್ನಲ್ ಇನಲ್ ಸ್ಪಿಂಚರ್ ಅಂತ ಏನು ಮಸಲ್ಸ್ ಇರುತ್ತೆ ಅವೆಲ್ಲ ಮರು ರಿಪೇರ್ ಮಾಡ್ತೀವಿ. ಅದು ಮರು ಜೋಡಣೆ ಮಾಡ್ತೀವಿ. ಆ ಮರು ಜೋಡಣೆ ಮಾಡಿದ್ಮೇಲೆ ನಾವೆಲ್ಲ ಸ್ಕಿನ್ ಮತ್ತು ವಜೈನ ಮರು ರಿಪೇರ್ ಮಾಡ್ತೀವಿ. ಮೊದಲು ಪ್ರೆಗ್ನೆನ್ಸಿಕ್ಕಿಂತ ಮೊದಲು ಹೆಂಗಿತ್ತು ಅದೇ ಥರ ರಿಪೇರ್ ಮಾಡ್ತೀವಿ. ಈ ಪ್ರೊಸೀಜರ್ ಬಂದುಬಿಟ್ಟು 1 ಅಥವಾ 2 ದಿವಸ ನೀವು ಹಾಸ್ಪಿಟಲ್ ಸ್ಟೇ ಬೇಕಾಗ್ಬೋದು. ತುಂಬ ಸೇಫ್ ಪ್ರೊಸೀಜರ್, ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಪ್ರೊಸೀಜರ್. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಆಫೀಸ್ ನಂಬರ್ 9072217224